ಹಲೋ ಗೆಳೆಯರೇ, ಹೌದು, ಗೂಗಲ್ಲು ನಿಮ್ಮ ಬಗ್ಗೆ ನಿಮಗಿಂತ ಚೆನ್ನಾಗಿ ತಿಳ್ಕೊಂಡಿದೆ. ಅದನ್ನು ನಾವು ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ ಯಾವ ರೀತಿ ಗೂಗಲ್ಲು ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಳುತ್ತೆ ಅಂತ. ಎಲ್ಲ ಟಾಪಿಕ್ಗಳನ್ನ ಒಂದೊಂದಾಗೆ ಫ್ಯಾಕ್ಚುಯಲಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ತಪ್ಪದೆ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೌದು ಗೆಳೆಯರೇ, ಈ ಗೂಗಲ್ ಇದೆಲ್ಲ ಇವಾಗ ಏನಾಗಿದೆ, ಇದು ಒಂಥರ ಟ್ರ್ಯಾಕಿಂಗ್ ಕಂಪ್ನಿ ಆಗಿದೆ. ಒಂದು ರೀತಿ ಹೇಳೋದಾದರೆ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಗೂಗಲ್ ಮ್ಯಾಪ್ಸು ಎಲ್ಲದರಿಂದ ಅದು ನಿಮ್ಮ ಬಗ್ಗೆ ತಿಳ್ಕೊಂಡು ಅದೇ ರೀತಿ ಪ್ಯಾಟರ್ನಲ್ಲಿ ಆ್ಯಡ್ಸ್ ತೋರಿಸುತ್ತೆ. ಅದೇ ಫಸ್ಟ್ ಆಫ್ ಆಲ್ ನೋಡೋದಾದರೆ ಗೂಗಲ್ ಹಿಸ್ಟ್ರಿ. ಇವಾಗ ಯಾವುದೇ ಒಂದು ಬ್ರೌಸರಲ್ಲಿ ನೀವು ಸರ್ಫ್ ಮಾಡ್ತೀರಾ, ಇಂಟರ್ನೆಟ್ ಬ್ರೌಸ್ ಮಾಡ್ತೀರಾ, ಸೊ ಎಲ್ಲ ಒಂದು ಬಂದು ಇದು ಗೂಗಲ್ ಹಿಸ್ಟ್ರಿಲಿ ಸೇವ್ ಆಗುತ್ತೆ. ಸೊ ಈ ಡಾಟಾನ ಅದು ಏನನ್ನುತ್ತೆ 3 ಮಂತ್ಸಲ್ಲಿ ಡಿಲೀಟ್ ಮಾಡ್ತೀವಿ ಅಂತ ಅನ್ನುತ್ತೆ. ಆದರೆ ಯಾವುದು ಪ್ರೂಫ್ ಇಲ್ಲ. ಅದೇ ರೀತಿ ಟ್ರಾವೆಲಿಂಗ್ ಹಿಸ್ಟ್ರಿ, ನೀವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀರಾ, ನೀವು ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ ಎಲ್ಲ ಗೊತ್ತಾಗುತ್ತೆ. ಅದೇ ರೀತಿ ನೀವು ಯೂಟ್ಯೂಬ್ ಯೂಸ್ ಮಾಡ್ತೀರಾ, ಯೂಟ್ಯೂಬಲ್ಲಿ ಏನೇನು ನೋಡ್ತೀರಾ, ಕಾಮಿಡಿ ವೀಡಿಯೋನ, ಎಂಟರ್ಟೈನ್ಮೆಂಟ್ ವೀಡಿಯೋನ, ಬ್ಲಾಗ್ಸ, ಕುಕ್ಕಿಂಗ್ ಚಾನಲ, ಎಲ್ಲ ರೀತಿ ಕಂಟೆಂಟ್ ಏನೇನು ನೋಡ್ತೀರಾ ವಾಚ್ ಹಿಸ್ಟ್ರಿಲಿ ಗೊತ್ತಾಗುತ್ತೆ. ಅದೇ ರೀತಿ ಅದು ವೀಡಿಯೋನ ರೆಕಮೆಂಡ್ ಮಾಡುತ್ತೆ. ಅದೇ ರೀತಿ ನೀವು ಗೂಗಲಲ್ಲಿ ಬ್ರೌಸ್ ಮಾಡ್ತೀರಾ, ಏನಾರು ಬ್ರೌಸ್ ಮಾಡೋದಾದರೆ ಅದೇ ರೀತಿ ನೀವು ಕಂಟೆಂಟ್ನ ಅದು ಸಜೆಸ್ಟ್ ಮಾಡುತ್ತೆ. ನಿಮ್ಗೇನು ಬೇಕು, ನಿಮ್ಗೆ ಹುಷಾರಿಲ್ವಾ, ನೀವು ಹ್ಯಾಪಿಯಾಗಿದ್ದೀರಾ ಅಥವಾ ಡಿಪ್ರೆಷನಲ್ಲಿರೋದಾ ಎಲ್ಲ ಗೊತ್ತಾಗುತ್ತೆ. ಅದೇ ರೀತಿ ನೀವು ವಾಟ್ಸಪ್ ಮೆಸೇಜಸ್ ಮಾಡ್ತೀರಾ. ಇದೊಂದು ರೀಸೆಂಟಾಗಿ ಒಂದು ಘಟನೆ ಆಗಿತ್ತು. ಏನಂತ, ವಾಟ್ಸಪ್ಪರು ಈ ಥರ ಡಾಟಾನ ಲೀಕ್ ಮಾಡ್ತಾಯಿದ್ದಾರೆ ಅಂತ. ಅದೇ ರೀತಿ ನೀವು ಯಾವುದೇ ಒಂದು ಯೂಸರ್ ಅಕೌಂಟ್ನ ಮಾಡ್ತೀರಲ್ಲ, ಅದರಲ್ಲಿ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡು ಕೂಡ ಗೂಗಲಲ್ಲಿ ಸೇವ್ ಆಗುತ್ತೆ, ಅದು ನಿಮಗೆ ಗೊತ್ತಾಗಲ್ಲ. ಹೌದು ಗೆಳೆಯರೆ, ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ, ನೀವು ಹೆಲ್ತಿಯಾಗಿದ್ದೀರೋ ಅಥವಾ ನಿಮಗೆ ಯಾವ್ದಾದ್ರು ಡಿಸೀಸ್ ಇದೆಯಾ ಅಥವಾ ನಿಮ್ಮ ಈಟಿಂಗ್ ಪ್ಯಾಟರ್ನ್ ಏನು, ನೀವೇನು ತಿಂತೀರಾ, ನಿಮಗೇನು ಇಷ್ಟ, ನೀವು ವೆಜ್ ಇಷ್ಟಪಡ್ತೀರೋ ಅಥವಾ ನಾನ್ ವೆಜ್ ಇಷ್ಟಪಡ್ತೀರೋ ಎಲ್ಲ ಡಯಟು ಗೂಗಲಲ್ಲಿ ಸೇವ್ ಆಗಿರುತ್ತೆ, ಆಯಿತಾ. ಅದೇ ರೀತಿ ಬಂದು ನೀವು ನಿಮ್ಮ ಹಾಬೀಸ್ ಏನು, ನಿಮ್ಗೇನು ಇಷ್ಟ ಅದೆಲ್ಲ ಕೂಡ ಗೂಗಲ್ಗೆ ಗೊತ್ತಾಗುತ್ತೆ. ಅದೇ ಪ್ಯಾಟರ್ನಾಗಿ ಅದೇ ರೀತಿ ಅಡ್ವರ್ಟೈಸ್ಮೆಂಟ ನಿಮಗೆ ಅದು ತೋರಿಸುತ್ತೆ. ಅದು ಬ್ರೌಸರ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ವಾಟ್ಸಪ್ ಇರ್ಬೋದು. ಹೌದು, ನಿಮ್ಗೇನು ಇಷ್ಟ ಆಗುತ್ತೆ ಅದೇ ರೀತಿ ಪ್ಯಾಟರ್ನ್ ವೀಡಿಯೋಸ್ನ ತೋರಿಸುತ್ತೆ. ಅದೇ ರೀತಿ ಆ್ಯಡ್ಸ್ಗಳನ್ನ ರೆಕಮೆಂಡ್ ಮಾಡುತ್ತೆ. ಹೌದು, ಎಲ್ಲ ಯಾವ ರೀತಿ ಕ್ಯಾಂಡಿಡೇಟ್ಸ್ಗಳು ಯಾವ ರೀತಿ ವೀಡಿಯೋಸ್ ನೋಡ್ತಾರೆ ಅದನ್ನು ಡಾಟಾ ರಿಟ್ರೀವಲ್ ಮಾಡಿ ಅದೇ ರೀತಿ ವೀಡಿಯೋಸ್ನ ರ್ಯಾಂಕಿಂಗ್ ಮಾಡುತ್ತೆ. ರ್ಯಾಂಕಿಂಗ್ ಅಂದರೆ ಅದೇ ರೀತಿ ಒಂದೊಂದಾಗಿ ಅದೇ ನಿಮಗೆ ಇಷ್ಟವಾಗೋಂಥ ವೀಡಿಯೋಸ್ನೇ ಅದು ತೋರಿಸುತ್ತೆ. ಹೌದು ಗೆಳೆಯರೆ, ಇದೇ ರೀತಿ ಇದು ವರ್ಕ್ ಮಾಡುತ್ತೆ. ಅದೇ ರೀತಿ ಆ್ಯಡ್ಸ್ಗಳನ್ನ ತೋರಿಸಿ ಲಕ್ಷಾನುಗಟ್ಟಲೆ, ಕೋಟಿಗಟ್ಟಲೆ ನಿಮ್ಮಿಂದ ಅದು ದುಡ್ಕೊಳ್ಳುತ್ತೆ. ಹೌದು ಗೆಳೆಯರೆ, ನೀವು ಜೀವನದಲ್ಲಿ ಏನು ಸಾಧಿಸ್ತಾ ಇರ್ಬೋದು, ನಿಮ್ಮಿಂದ ನಿಮ್ಮ ಫ್ಯಾಮ್ಲಿಗೆ ಏನು ನಾನು ಸಾಧಿಸಿಲ್ಲ, ಏನು ಉಪಯೋಗ ಇಲ್ಲ ಅಂತ ನೀವು ಆ ರೀತಿ ಹೇಳ್ಕೊಬೋದು. ಆದರೆ ನೀವು ಲಾಸಲ್ಲಿರ್ಬೋದು, ಪ್ರಾಫಿಟಲ್ಲಿರ್ಬೋದು, ನಿಮ್ಮ ಬಿಹೇವಿಯರಲ್ ಪ್ಯಾಟರ್ನಿಂದ ಗೂಗಲು ಲಕ್ಷಾನುಗಟ್ಟಲೆ ಅಲ್ಲ ಕೋಟಿಗಟ್ಟಲೆ ದುಡ್ಡು ಮಾಡುತ್ತೆ. ಹೌದು, ನೀವು ಸೋಮಾರಿ ಇರ್ಬೋದು, ಏನು ಕೆಲಸ ಮಾಡದೇ ಇರ್ಬೋದು, ಆದರೆ ಮೊಬೈಲ್ ಯೂಸ್ ಮಾಡ್ತೀರಾ, ಯೂಟ್ಯೂಬ್ ಯೂಸ್ ಮಾಡ್ತೀರಾ, ಬ್ರೌಸರ್ ಮಾಡ್ತೀರಾ, ಅದೇ ಪ್ಯಾಟರ್ನಾಗಿ ನಿಮ್ಗೆ ಏನು ಬೇಕು ಅದನ್ನೇ ತೋರಿಸ್ಕೊಂಡು ಹೋಗುತ್ತೆ. ಹೌದು ಗೆಳೆಯರೆ, ಇದಕ್ಕೊಂದು ಪ್ರಾಕ್ಟಿಕಲ್ ಒಂದು ಟೆಸ್ಟ್ ಮಾಡಿ. ನಿಮ್ಮ ಮೊಬೈಲ್ ತೊಗೊಳ್ಳಿ, ಇಂಟರ್ನೆಟ್ ಆನ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಯಾರಿಗಾರು ಕಾಲ್ ಮಾಡಿಬಿಟ್ಟು ನಿಮ್ಗೆ ಇಷ್ಟವಾದದ್ದು ಯಾವುದೋ ತಿಂಡಿ ಬಗ್ಗೆ ಮಾತಾಡಿ ಅಥವಾ ಏನಾದ್ರು ಪರ್ಚೇಸಿಂಗ್ ಮಾಡಬೇಕಂತ ಹೇಳಿ ಅದೇ ರೀತಿ ಅಡ್ವರ್ಟೈಸ್ಮೆಂಟ್ನ ತೋರಿಸುತ್ತೆ. ನೀವು ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರಿ ನಿಮ್ಮ ಫ್ರೆಂಡ್ ಜೊತೆಗೆ ಅದನ್ನೇ ಅದು ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ನೀವು ಲ್ಯಾಪ್ಟಾಪಲ್ಲೂ ಕೂಡ ಟ್ರೈ ಮಾಡ್ಬೋದು. ಇಂಟರ್ನೆಟ್ ಆನ್ ಮಾಡ್ಕೊಳ್ಳಿ, ಇಂಟರ್ನೆಟ್ ಮುಂದೆ ಕೂತ್ಕೊಂಡು ನಿಮ್ಗೆ ಹೇಳಿ ನಿಮ್ಗೆ ಏನೇನು ತೊಗೋಬೇಕು ಅನ್ಕೊಂಡಿದ್ದೀರಾ, ಏನು ಪರ್ಚೇಸ್ ಮಾಡಬೇಕು ಅದು ಇದರ್ ಇಟ್ ಈಸ್ 2 ವೀಲರ್ ಇರ್ಬೋದು, 4 ವೀಲರ್, ಏನೇ ಪ್ರಾಡಕ್ಟ್ ಇರ್ಬೋದು. ಆ ಪ್ರಾಡಕ್ಟು ಸ್ವಲ್ಪ ಹೊತ್ತಾದಮೇಲೆ ಆ ಬ್ರೌಸರು ಅಥವಾ ಯೂಟ್ಯೂಬು ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅದೇ ಪ್ರಾಡಕ್ಟ್ನ ಅದು ತೋರಿಸುತ್ತೆ. ಹೌದು ಗೆಳೆಯರೆ, ಎಷ್ಟೊಂದು ಪ್ರೈವಸಿ ನಾವು ಈ ಗೂಗಲ್ಗೆ ಕೊಡಬೇಕಾ. ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಾವು ಇನ್ಕಾಗ್ನಿಟೋ ಮೋಡ್ನ ಯೂಸ್ ಮಾಡ್ಬೋದು. ಬ್ರೌಸರಲ್ಲಿ, ಯೂಟ್ಯೂಬಲ್ಲಿ ಇದನ್ನು ಅವಾಯ್ಡ್ ಮಾಡ್ಬೋದು. ಗೆಳೆಯರೇ, ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಜೈ ಹಿಂದ್, ಧನ್ಯವಾದಗಳು.